ನಮಸ್ಕಾರ. ಬದುಕಿನಲ್ಲಿ ಯಾವುದಕ್ಕೆ ಬೆಲೆ ಇದೆ? ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನಗೇನು ಬೆಲೆ ಇಲ್ಲ ಅಂತೇವೆ. ಭಾಳಷ್ಟು ಜನ ಅಂತಿರ್ತಾರೆ ಮಾತಿನ ಮಧ್ಯದಲ್ಲಿ, ನನಗೇನು ಬೆಲೆ ಇಲ್ಲ ಅಂತ. ಈ ಮಾತು ಕೇಳಿದಾಗ ನನಗೆ ನೆನಪಾಗೋದು ನಮ್ಮ ಕಲ್ಪನ. ಕಲ್ಪನ ಅಧಿಕಾರಿಯಾಗಿದ್ದು, ಅಧಿಕಾರಿಯಾಗಿ ಇವಾಗ ನಿವೃತ್ತಿಯಾಗಿದ್ದಾನೆ. ಅಥವಾ ಒಂಥರ ವಿಚಿತ್ರ ಮನುಷ್ಯ ನಮ್ಮ ಕಲ್ಪನ. ಯಾಕಂದ್ರೆ ನನ್ನ ಆತ್ಮೀಯ ಇರೋದ್ರಿಂದ ಅದನ್ನ ವರ್ತನೆಗಳು ವಿಚಿತ್ರ ಇದ್ರೂ ನನಗೆ ಅದರಲ್ಲಿ ಒಂದು ಬೆಳಕು ಕಾಣ್ತದೆ. ಏನಂದ್ರೆ, ಇಲ್ಲಿ ಕಲ್ಲಪ್ಪನ ಅಧಿಕಾರಿಯಾಗಿದ್ದಾಗ ಈ ಮಾತೊಂದು ಇದ್ದಿತ್ತು, ನಾ ಯಾರು? ನಾನೊಬ್ಬ ಅಧಿಕಾರಿ, ನನಗಿಷ್ಟು ಗೌರವ ಬೇಕು, ನನಗಿಷ್ಟು ಆ, ಮರ್ಯಾದೆ ಬೇಕು, ಹಿಂಗೆಲ್ಲ ಬದುಕನ್ನು ನಡೆಸಿರ್ತಕ್ಕಂಥ ಕಲ್ಲಪ್ಪನ ನಿವೃತ್ತಿ ಆದ ನಂತರ ಅದು ಜ್ಞಾನೋದಯ ಆಗ್ತದೆ ಅಂತ ಹೇಳ್ತಿರ್ತಂತ ತನ್ನ ಮಾತುಗಳಲ್ಲಿ. ನನಗೆ ನಿವೃತ್ತಿಯಾಗಿ ಒಂದು ವರ್ಷದ ನಂತರ ಅರಿವಾಯಿತು, ನನಗೆ ಬೆಲೆ ಇರಲಿಲ್ಲರಿ, ನನ್ನ ಅಧಿಕಾರಕ್ಕೆ ಬೆಲೆ ಇತ್ತು. ಹೀಗೆ ಮನುಷ್ಯನಿಗೆ ಬೆಲೆ ಯಾವಾಗ ಬರ್ತದಂದ್ರೆ, ಯಾವ ಮನುಷ್ಯನ ಹತ್ತಿರ ಅಧಿಕಾರವಿದೆಯೋ, ಹಣದ ಸಂಪತ್ತಿದೆಯೋ, ರೂಪ ಇದೆಯೋ, ಜ್ಞಾನ ಇದೆಯೋ, ಹೀಗೆ ಆ ಮನುಷ್ಯ ಕೆಲವೊಂದು ಪಡೆದುಕೊಂಡಾಗ ಮಾತ್ರ, ಅರ್ಹತೆ ಕೆಲವೊಂದು ಗಳಿಸಿದಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ನೋಡ್ರಿ, ಸಮಾಜದಲ್ಲಿ ನಾವು ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾ ಇಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಒಳ್ಳೆತನ ಕೂಡ ಒಂದು ವ್ಯಕ್ತಿತ್ವ, ಅದಕ್ಕೂ ಕೂಡ ಒಂದು ಬೆಲೆ ಕೊಡ್ತೀವಿ ನಾವು. ಯಾರ ಹತ್ರ ಸಂಪತ್ತಿದೆ ಅವ್ರಿಗೊಂದಿಷ್ಟು ಗೌರವ ಕೊಡ್ತೀವಿ, ಶ್ರೀಮಂತರಿಗೆ ಗೌರವ ಕೊಡ್ತೀವಿ, ಜ್ಞಾನಿಗಳಿಗೆ ಗೌರವ ಕೊಡ್ತೀವಿ, ಸ್ವಲ್ಪ ಸೌಂದರ್ಯವಂತ ಇದ್ದವರಿಗೂ ಕೂಡ ಕೆಲವು ಸಂದರ್ಭದಲ್ಲಿ ಗೌರವ ಕೊಡ್ತೀವಿ. ಹೀಗೆ ಈ ದೇಹಕ್ಕೆ ನನಗೆ ಅಂತ ಏನು ಹೇಳ್ತೀವಲ್ಲ, ನಾವೇನು ದೇಹ ಅಂತ ನನಗೆ ಬೆಲೆ ಇಲ್ಲ. ಹುಟ್ಟಿದಾಗ ನನ್ನ ತಂದೆ ತಾಯಿ ನನಗೆ ಹೆಸರು ಕೊಟ್ಟಿದ್ದಾರೆ. ಆ ಹೆಸರಿಗೆ ಯಾವಾಗ ಬೆಲೆ ಬರ್ತದಂದ್ರೆ, ನಾನು ಆ ಹೆಸರಿನ ಜೊತೆಗೆ ಜ್ಞಾನವನ್ನು ಸೇರಿಸಿದಾಗ, ಅಧಿಕಾರವನ್ನು ಸೇರಿಸಿದಾಗ, ಸಂಪತ್ತನ್ನು ಸೇರಿಸಿದಾಗ, ಅಥವಾ ಒಳ್ಳೆಯ ವ್ಯಕ್ತಿತ್ವವನ್ನು ಸೇರಿಸಿದಾಗ ಅವಾಗ ಬೆಲೆ ಬರ್ತದೆ. ಅಲ್ಲಿವರೆಗೂ ಆ ಹೆಸರಿಗೆ ಒಂದು ಬೆಲೆ ಇರೋದಿಲ್ಲ, ಒಂದು ಸಾಮಾನ್ಯ ಹೆಸರು ಇರೋದಿಲ್ಲ. ಆ ಹೆಸರು ಅಸಾಮಾನ್ಯ ಆಗ್ಬೇಕು ಅಂದ್ರೆ ಅದ್ರ ಜೊತೆ ಒಂದಿಷ್ಟು ಬೆಳಿಬೇಕು, ಗರ್ತಾಗ ಮಾತ್ರ ಬೆಲೆ ಬರ್ತದೆ. ಹೀಗಾಗಿ ಮಿತ್ರರೇ, ನಾವು ಭ್ರಮೆಯಲ್ಲಿದ್ದೇವೆ. ನಾನು ಹೀಗೆ, ನಾನು ಹೀಗೆ ಅನ್ನೋದು ಭ್ರಮೆಯಲ್ಲಿದ್ದೀವಿ. ಆ ಭ್ರಮೆಯನ್ನು ತೆಗೆದಾಕಿ, ಬೆಲೆ ನಮ್ಗೆ ಸಿಗ್ತಾ ಇಲ್ಲ, ನನ್ನಲ್ಲಿರ್ತಕ್ಕಂಥ ಸಂಪತ್ತಿಗೆ ಸಿಗ್ತಾ ಇದೆ, ನನ್ನಲ್ಲಿರ್ತಕ್ಕಂಥ ಅಧಿಕಾರಕ್ಕೆ ಸಿಗ್ತಾ ಇದೆ, ನನ್ನಲ್ಲಿರ್ತಕ್ಕಂಥ ಸೌಂದರ್ಯಕ್ಕೆ ಸಿಗ್ತಾ ಇದೆ, ನನ್ನಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಸಿಗ್ತಾ ಇದೆ. ಯಾವಾಗ ಅದು ಬಿಟ್ಟು ಹೋಗ್ತದೆ, ಅವಾಗ ನಮ್ಮ ಗೌರವನು ಬಿಟ್ಟು ಹೋಗ್ತದೆ. ನಮ್ಮಲ್ಲಿ ಇರುವವರಿಗಷ್ಟೇ ಬೆಲೆ. ಹೇಗೆ ದೇಹದಲ್ಲಿ ಪ್ರಾಣ ಇರೋರಿಗೂ ದೇಹಕ್ಕೆ ಒಂದು ಬೆಲೆ, ದೇಹದಿಂದ ಪ್ರಾಣ ಹೋಯ್ತು ಅದಕ್ಕೆ ಹಣ, ಅದಕ್ಕೆ ಬೆಲೆ ಇಲ್ಲ. ಹಾಗೆ ಬರೀ ದೇಹದಲ್ಲಿ ಪ್ರಾಣ ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಜ್ಞಾನವನ್ನು ಬೆಳೆಸಬೇಕು, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ನಮಗೊಂದು ಬೆಲೆ ಇರ್ತದೆ, ನಾವು ಕೂಡ ಉನ್ನತ ಮಟ್ಟದಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ, ಹಾಗೂ ಸಂತೃಪ್ತ ಒಂದು ಬದುಕು ನಮ್ಮದಾಗ್ತದೆ. ಅದಕ್ಕಾಗಿ ನಾವು ನೀವೆಲ್ಲ ಒಳ್ಳೆಯ ಜ್ಞಾನದ ಗಳಿಕೆಗಾಗಿ ನಡೆಯೋಣ.
ಸಂಪತ್ತಿನ ಸಂಗ್ರಹ ಮಾಡಬೇಕಾದ್ರೆ ಒಳ್ಳೆಯ ಮಾರ್ಗದಿಂದ ಮಾಡಿದರೆ ಅದು ಸ್ವಲ್ಪನೇ ಹೆಚ್ಚಿಗೆ ಬರ್ತದೆ. ಅದರಿಂದ ನಮ್ಮ ಬದುಕು ಕೂಡ ಒಂದು ಗೌರವವಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು.